ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಹುಣ್ಣಿಮೆ, ಗುರು ಪೂರ್ಣಮಿ ಇವತ್ತು ಅಂತ ಕರೀತಾರೆ. ಇವತ್ತು ಕೆಲಸ ಎಲ್ಲ ಮುಗಿಸಿ, ಎಲ್ಲ ಬಾಗಿಲೆಲ್ಲ ತೊಳೆದು, ಮನೆಯೆಲ್ಲ ಮಾಪ್ ಮಾಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಎಲ್ಲ ಕೆಲಸ ಮುಗಿಸಿ ಇವಾಗ ದೇವ್ರ ಪೂಜೆ ಮಾಡೋದೊಂದೇ ಬಾಕಿ ಇರೋದು. ದೇವ್ರ ಪೂಜೆ ಎಲ್ಲ ಮಾಡಬೇಕು. ಹೂವೆಲ್ಲ ಇಟ್ಟು ಹೆಂಗಿದ್ರೂ ಎಲ್ಲ ಕ್ಲೀನ್ ಮಾಡಿದ್ದೀನಲ್ಲ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಬುಧವಾರ ಏಕಾದಶಿಗೆ. ಈಗ ಹೂವೆಲ್ಲ ಇಟ್ಟು ಪೂಜೆ ಮಾಡೋದಷ್ಟೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತೆಲ್ಲ ಇಡೀ ದಿನ ನಾನು ಹೇಗಿರ್ತೀನಿ ಅಂತ ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೋತಿದ್ದೀನಿ. ನಾನು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಬೇಗ ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ. ಪೂಜೆ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಫೈನಲಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ನೋಡಿ, ಪೂಜೆನೂ ಆಗಿ ತಿಂಡಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಇಡ್ಲಿಗೆ ಸೈಡಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ತರಕಾರಿ ಗೊಜ್ಜು ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟಂತೂ ತುಂಬ ಚೆನ್ನಾಗಿ ಉಬ್ಬಿದೆ. ಪಟ ಅಂತ ಮಾಡ್ತಾಯಿದ್ದೀನಿ, ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಕೆಲಸ ಇದೆ, ಪಾತ್ರೆ ಎಲ್ಲ ತೊಳೆದಾಕ್ತೆ, ಮನೆಗೆ ನೀರು ಹಿಡಿಬೇಕು. ನೀರು ಬರ್ತಾಯಿದೆ, ಡೈರೆಕ್ಟ್ ನೀರು. ಸ್ವಲ್ಪ ಒಂದು ತಪ್ಪಲೆ ನೀರು ಇಟ್ಕೊಳ್ಳೋಣ ಅಂತ ಇಡ್ಲಿ ತಪ್ಪಲೆ ಇಟ್ಟಿದ್ದೀನಿ ನೀರು ಕಾಯೋಕ್ಕೆ. ಇಲ್ಲಿ ಗೊಜ್ಜಾಗ್ತಾಯಿದೆ, ಮಸಾಲೆನೂ ಕೂಡ ರುಬ್ಬಿದ್ದೀನಿ. ಬೆಳಗ್ಗೆ ಟೈಮ್ 9 ಗಂಟೆ ಆಗೋಗಿದೆ. ಪಟ ಅಂತ ತಿಂಡಿ ಮಾಡಬೇಕು. ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದಕ್ಕೋಸ್ಕರ ಬೇಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಪಟ ಅಂತ ಮಾಡ್ತೀನಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ತಿಂಡಿ ಎಲ್ಲ ಆಯಿತು ಎಲ್ಲರದ್ದು ಕೂಡ. ನಾನು ಇನ್ನೂ ತಿಂದಿಲ್ಲ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದಿಂದ ಬಂದ ಮೇಲೆ ನಾನು ತಿಂಡಿನ ತಿನ್ನೋದು. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ನಾನು ನಿಮಗೆ ಹೇಳ್ತೀನಿ. ಅಕ್ಕವರೂರಲ್ಲಿ ಇರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ಹೋಗಿ ಕೈ ಮುಕ್ಕೊಂಬರೋಣ ದೇವರಿಗೆಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಚಾಮುಂಡೇಶ್ವರಿ ದೇವಸ್ಥಾನ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಆಲ್ರೆಡಿ ಲೇಟ್ ಆಗೋಗಿದೆ. ಈಗ ಬೇಗ ಹೋಗಬೇಕು. ಬಂದು ತಿಂಡಿ ತಿನ್ನೋಣ ಅಂತ ಇಡ್ಲಿನೂ ಕೂಡ ಬೇಯಕ್ಕಿಟ್ಟಿದ್ದೀನಿ. ಬೇಯಿಸ್ಬಿಟ್ಟು ಹಾಲು ಪಕ್ಕ ಹಾಕಿಟ್ಟು ಹೋದರೆ ಬಂದು ತಿಂಡಿ ತಿನ್ಕೋಬೋದು ಅಂತ ಹೇಳಿ. ಅಮ್ಮನೂ ಕೂಡ ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಇನ್ನೂ ಬಂದಿಲ್ಲ. ನವೀನ್ ಅವಾಗಲೇ ರೆಡಿಯಾಗಿ ಕೂತಿದ್ದಾರೆ. ನಿಮಗೆ ಟೈಮ್ ಆಗ್ತಾಯಿದೆ, ಬೇಗ ಬಾ ಅಂತ ಬೈತಾರೆ. ಮಕ್ಕಳದೆಲ್ಲ ತಿಂಡಿ ಆಯಿತು. ನವೀನ್ದು ಕೂಡ ತಿಂಡಿ ತಿನ್ಕೊಬಿಟ್ರು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ತಿಂಡಿ ತಿಂದಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನು ಪ್ರತಿ ಆಷಾಢದಲ್ಲೂ ಕೂಡ ಈ ದೇವಸ್ಥಾನಕ್ಕೂ ಕೂಡ ಬರ್ತೀನಿ. ಇವತ್ತು ಗುರು ಪೂರ್ಣಮಿ ಹುಣ್ಣಿಮೆ ಆಗಿರೋದ್ರಿಂದ ಹೋಗಿ ತಾಯಿ ಚಾಮುಂಡೇಶ್ವರಿಗೆ ಬೆಲ್ಲದ ಆರತಿನ ಮಾಡಿಬಿಟ್ಟು ಬರೋಣ ಅಂತ ನವೀನಿಗೆ ಹೇಳಿದೆ. ಅವರು ಕೂಡ ಸರಿ ಆಯಿತು ಹೋಗೋಣ, ಭಾನುವಾರ ರಜೆ ಇದೆಯಲ್ವ, ಸರಿ ಹೋಗೋಣ ಅಂತ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸು ಅಂತ ಹೇಳಿದ್ರು. ನಾನು ಹಾಗೆ ಮನೇಲಿ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಇರೋದು ಅಕ್ಕರೂರ ಹತ್ರ ಸುವರ್ಣನಗರ ಲೆವಿಟ್ ಅಂತ ಇದೆ, ಅಲ್ಲಿ ಇರೋದು ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಧರ್ಮಸ್ಥಳ ದೇವಸ್ಥಾನ ಇದೆಯಲ್ಲ, ಆ ಥರ ಆ ಶೈಲಿಲಿ ಕಟ್ಟಿರೋವಂಥ ದೇವಸ್ಥಾನ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನು ಕೂತ್ಕೊಂಡು ಅಲ್ಲೇ ಹೋಗಿ ಬೆಲ್ಲದ ಆರತಿಗೆ ಎಲ್ಲನೂ ರೆಡಿ ಮಾಡಿಕೊಂಡು, ಎಲ್ಲನೂ ನೀಟಾಗಿ ಕೂತ್ಕೊಂಡು ಸಮಾಧಾನದಿಂದ ನಿರಾಳವಾಗಿ ಅಲ್ಲೇ ರೆಡಿ ಮಾಡಿಕೊಂಡು ಆರತಿಗೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ದೀಪ ಹಚ್ತಾ ಇದೆ. ಸ್ವಲ್ಪ ಗಾಳಿ, ವಿಪರೀತ ಗಾಳಿ, ಏಕೆಂದರೆ ಅದು ಒಂದು ಲೆವಿಟಲ್ಲಿ ಇರೋದು. ಅಲ್ಲಿ ಅಕ್ಕಪಕ್ಕ ಯಾವುದು ಕೂಡ ಮನೆಯ ಥರ ಯಾವುದು ಮನೆಗಳಿಲ್ಲ ಜಾಸ್ತಿ. ಹಾಗಾಗಿ ಸುತ್ತಮುತ್ತ ಮರ ಗಿಡಗಳೆಲ್ಲ ಇದೆ. ಹಾಗಾಗಿ ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾ ಇತ್ತು. ನಾನು ದೀಪಗಳನ್ನೆಲ್ಲನೂ ಹೀಗೆ ಕೈಯಲ್ಲಿ ಮಾಡ್ಕೊಡ್ತಾ ಇದ್ದೆ. ಬೇಜಾರಾಗ್ತಾಯಿತ್ತು. ನಾವೇನೇನೂ ಆಗಲ್ಲ, ಹಚ್ಚು, ಸ್ವಲ್ಪ ಅದು ಉರಿಯೋ ತನಕ, ಆಮೇಲೆ ಅದು ನೀಟಾಗಿ ಉರಿಯುತ್ತೇನು, ಕೆಟ್ಟೋಗಲ್ಲ ಅಂತ ಹೇಳಿದ್ರು. ಕೂತ್ಕೊಂಡು ನಾನು ಗಂಧದ ಕಡ್ಡಿಲೆಲ್ಲ ಅಲ್ಲೇ ಕೂಡ ಕೂತ್ಕೊಂಡು ಎಲ್ಲ ಬೆಳಗ್ಬಿಟ್ಟು ಅಲ್ಲೇ ಸೈಡಲ್ಲಿ ಚಾಮುಂಡೇಶ್ವರಿ ವಿಗ್ರಹನ ಫೋಟೋನ ಇಟ್ಟವ್ರೆ. ಅಲ್ಲಿ ಆರತಿ ಮಾಡ್ಕೊಳ್ಳೋವಂಥದ್ದು. ಈ ದೇವಸ್ಥಾನದ ಒಂದು ವಿಶೇಷ ಏನಿದೆ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿ ಮುಂದೆ ಒಂದು ಲಿಂಗ ಪ್ರತಿಷ್ಠಾಪನೆ ಆಗಿದೆ. ಅದೇ ಅಲ್ಲಿ ಲಿಂಗ ಹುಟ್ಟಿರೋವಂಥದ್ದು. ಪ್ರತಿಷ್ಠಾಪನೆ ಆದಮೇಲೆ
ಅಲ್ಲಿ ಚಾಮುಂಡೇಶ್ವರಿ ದೇವರನ್ನ ವಿಗ್ರಹನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಆ ಲಿಂಗ ಹುಟ್ಟಿದೆ. ಈ ಜಮೀನು ಬಂದು ಇಲ್ಲಿ ದೇವಸ್ಥಾನನ ಕಟ್ಟಿರೋ ಜಮೀನು ಬಂದು ಅಕ್ಕ ಅವ್ರದ್ದೇ. ಆವಾಗ ಇದೆಯಲ್ಲ ಅಕ್ಕ ಅವ್ರದ್ದೇ. ಅವರು ಆ ಲಿಂಗನ ಉದ್ಭವ ಆದಮೇಲೆ ಅದು ದೇವಸ್ಥಾನನ ಮಾಡಿದ್ರು. ಅಕ್ಕ ಅವರು ಮದುವೆ ಆದ ಹೊಸ್ತ್ರಲ್ಲಿ ಅವರೇ ಹೋಗಿ ಅಲ್ಲೆಲ್ಲ ತಾರಿಸಿ ಎಲ್ಲ ರಂಗೋಲಿ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಇದನ್ನು ಒಬ್ಬರು ವಹಿಸ್ಕೊಂಡಾದಮೇಲೆ ಅವರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಚಾಮುಂಡೇಶ್ವರಿ ದೇವ್ರನ್ನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು. ಇವಾಗ ನಾನು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಹೊರಗಡೆ ಒಂದು ಫೋಟೋನ ಇಟ್ಟಿದ್ದಾರೆ. ಅಲ್ಲಿಗೆ ಬಂದು ಆರತಿ ಮಾಡಿಕೊಂಡೆ ಫಸ್ಟು. ಇಲ್ಲಿ ಆರತಿ ಮಾಡಿಕೊಂಡು ಇವಾಗ ಗರ್ಭಗುಡಿ ಹತ್ರ ಹೋದೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ನಿಂತ್ಕೊಂಡು ದೇವ್ರ ಹತ್ರ ಎಲ್ಲನೂ ಕೇಳಿಕೊಂಡು ಆರೋಗ್ಯ, ಆಯುಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಡವ್ವ ಅಂತ ಕೇಳಿಕೊಂಡು ಅಲ್ಲೂ ಕೂಡ ಗರ್ಭಗುಡಿ ಹತ್ರ ಕೂಡ ಆರತಿನ ಮಾಡಿಕೊಂಡೆ. ಇದು ಒಳಗಡೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ಚಾಮುಂಡೇಶ್ವರಿ ಮುಂದೆನೇ ಇದೆ ಅದು ಲಿಂಗ. ತುಂಬಾ ಚೆನ್ನಾಗಿದೆ. ಅಲ್ಲೂ ಕೂಡ ಬೆಳಗ್ಗೆ ನವೀನ್ ಹೇಳ್ದಂಗೆ ಕೂಡ ದೀಪ ಎಲ್ಲ ಚೆನ್ನಾಗಿ ಉರಿದ್ಮೇಲೆ ಅದು ಇನ್ನು ಕೆಟ್ಟೋಗ್ಲೆಲ್ಲ ತುಂಬ ಚೆನ್ನಾಗಿ ಉರಿಯಿತು ದೀಪ ಎಲ್ಲವ. ಅಲ್ಲಿ ದೇವಸ್ಥಾನ ಇವಾಗ ಇದೆ, ನಾನು ತೋರಿಸ್ತೀನಿ ನೋಡಿ. ಮುಂದೆನೇ ಇದೆ. ನಾನು ಅಷ್ಟು ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂತಂದರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ವಾ, ಅದು ಲಿಂಗ ಪ್ರತಿಷ್ಠಾಪನೆ ಆಗಿರೋದು. ನಾವು ಅರ್ಚನೆ ಎಲ್ಲ ಮಾಡಿಕೊಂಡು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಇದು ಹೊರಗಡೆ ದೇವಸ್ಥಾನ ಫ್ರೆಂಡ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರಶಾಂತವಾಗಿದೆ. ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲ ಗಿಡ ಮರ ಎಲ್ಲ ಹಾಕಿದ್ದಾರೆ. ಸುತ್ತ ಕೂಡ ತುಂಬ ಚೆನ್ನಾಗಿದೆ. ಏನೋ ಒಂಥರ ಇಲ್ಲಿ ಬಂದರೆ ಸಮಾಧಾನ, ಮನಸ್ಸಿಗೆ ಶಾಂತಿ ಥರ ಕೊಡುತ್ತೆ. ಒಳಗಡೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನು ಹೊರಗಡೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಇದು ಬಂದು ಸುವರ್ಣನಗರ ಲೈವಿಟ್ಟಲ್ಲಿರೋವಂಥದ್ದು ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಿ ಆಂಜನೇಯ ಮತ್ತು ವಿಘ್ನೇಶ್ವರ, ಸುಬ್ರಹ್ಮಣ್ಯ ದೇವಸ್ಥಾನವೂ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿದೆ. ಒಳ್ಳೆ ಪಾರ್ಕ್ ರೀತಿ ಮಾಡಿದ್ದಾರೆ ಹೊರಗಡೆ. ದೇವಸ್ಥಾನದ ಹೊರಗಡೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ, ನಿರಾಳ ಇಲ್ಲಿ ಬಂದರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದು ಹೋಗೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಗಾಳಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ವಾತಾವರಣ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ನವೀನ್ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ರೇ ಇವತ್ತು ಹುಣ್ಮೆಯಾಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರತಿ ಆಷಾಢದಲ್ಲೂ ಕೂಡ ನಾನು ಇಲ್ಲಿಗೂ ಕೂಡ ಬರ್ತೀನಿ, ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರತಿ ಶುಕ್ರವಾರ ಆಷಾಢದಲ್ಲಿ ಊಟನೂ ಕೂಡ ಇರುತ್ತೆ. ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಮೇಲೆ ಊಟ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಸಲ ಶುಕ್ರವಾರ ಬರೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ರಜಾ ಇತ್ತಲ್ಲ ನವೀನ್ಗೂ ಕೂಡ, ಹಾಗೆ ಹುಣ್ಮೆನೂ ಕೂಡ ಇತ್ತಲ್ಲ, ಅದಕ್ಕೋಸ್ಕರ ಬಂದು ಬೆಲ್ಲದ ದೀಪ ಎಲ್ಲ ಹಚ್ಚಿ ಹೋಗೋಣ ಅಂತ ಹೇಳಿ ಬಂದಿತ್ತು. ಈಗ ಮನೆಗೆ ಹೊರಡ್ತೀವಿ. ಅಕ್ಕನ ಮನೆಗೇನು ಹೋಗಲ್ಲ, ದೇವಸ್ಥಾನಕ್ಕೆ ಬಂದಿರೋದಲ್ವಾ, ಅದಕ್ಕೋಸ್ಕರ ಅಕ್ಕನ ಮನೆಗೇನು ಹೋಗಲ್ಲ. ಅವಳು ಕೂಡ ದೊಡ್ಡ ಮನೆಗೆ ಹೋಗಬೇಕು ಇವತ್ತು, ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ. ಅಲ್ಲಿಗೆ ಬರ್ತಾಳಲ್ಲ, ನೋಡ್ತೀವಿ ಹೇಗಾಗುತ್ತೆ ಹಾಗೆ ಮಾಡ್ತೀವಿ. ಅವಳು ಫೋನ್ ಮಾಡ್ತೀನಿ, ಏನಂತಾಳೆ ಕೇಳ್ತೀನಿ. ನಾನು ಕೂಡ ಬಂದು ಡ್ರೆಸ್ ಚೇಂಜ್ ಮಾಡಿ ತಿಂಡಿ ಕೂಡ ತಿಂದಾಯಿತು. ಈಗ ಸೆಲ್ಫ್ ಎಲ್ಲ ಒರೆಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಸೆಲ್ಫ್ ಎಲ್ಲನೂ ನೀಟಾಗಿ ಮಾಡಬೇಕು. ಇಲ್ಲಿ ಸಾಂಬಾರಿಗೆ ಇಟ್ಟಿದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಏನು ಅಂದರೆ ಕಡಲೆಕಾಳು, ಬಟಾಣಿ ಮತ್ತು ಆಲೂಗೆಡ್ಡೆ ಸಾಂಬಾರು. ನಾನು ಬರೋಷ್ಟರೊಳಗೆ ಅಮ್ಮ ಬಂದು ಮಸಾಲೆಗೆಲ್ಲ ರೆಡಿ ಮಾಡಿದರು. ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಏನಕ್ಕೆ ಇಷ್ಟೊಂದು ದೊಡ್ಡ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, 10 ಲೀಟ್ರ್ ಕುಕ್ಕರಲ್ಲಿ ಅಂತ ಹೇಳಿದ್ರೆ, ನಾವು ಅಕ್ಕನ ಮನೆಗೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಲ್ವಾ, ಅದಕ್ಕೋಸ್ಕರ ಇಲ್ಲಿಂದಾನೇ ನಾನು ಸಾಂಬಾರನ್ನ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಾಂಬಾರು ಮಾಡ್ಕೊಂಡು ತೊಗೊಂಡೋದ್ರೆ ಅಲ್ಲಿ ಅನ್ನ ಮಾಡ್ಕೋಬೋದು. ಕೆಲಸ ಮಾಡೋ ನಡುವೆಯಲ್ಲಿ ಸಾಂಬಾರು ಅನ್ನ ಎಲ್ಲ ಮಾಡೋಕ್ಕಾಗಲ್ಲ, ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಸಾಂಬಾರನ್ನ ಇಲ್ಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದೆಲ್ಲ ಆಸೆ ಪಾತ್ರೆ ಬಿದ್ದಿದ್ದಾವೆ, ತಿಂಡಿ ತಿಂದಿದ್ದಾವೆಲ್ಲ. ಈಗ ಇದನ್ನೆಲ್ಲ ತೊಳೆದಿಟ್ಟು ಸಾಂಬಾರು ಕೂಗಿದ ತಕ್ಷಣ ಸ್ವಲ್ಪ ಹಾರಿಸ್ಕೊಂಡು ತಣ್ಣಗಾದ ತಕ್ಷಣ ಬಾಕ್ಸ್ ಹಾಕ್ಕೊಂಡು ತಗೊಂಡು ಹೊರಡೋದೆ. ಟೈಮ್ ಆಗೋಗಿದೆ. ಅಕ್ಕ ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಬನ್ನಿ ಅಂತಲೇ ಇದ್ದಾಳೆ. ಆದರೆ ಏನು ಮಾಡೋದು, ನಮಗೆ ಕೆಲಸ ಇದ್ದೇ ಇರುತ್ತಲ್ವ. ನಾನು ಕೂಡ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಬೆಳಗ್ಗೆ ಎದ್ದು ಕೆಲಸ, ಈಗಲೇ ಎದ್ದು ಕೆಲಸ,
ಕೆಲಸನೇ ಮುಗಿತಾ ಇಲ್ಲ ಫ್ರೆಂಡ್ಸ್. ಯಾಕೋ ಕಣೆ ನಿನ್ನೆಯಿಂದ ಬರೀ ಕೆಲಸ ಅನ್ನೋದೇ ಆಗೋಗಿದೆ. ಕೆಲಸನೇ ಮುಗಿತಾ ಇಲ್ಲ. ಎಲ್ಲ ಅಲ್ಲಿ ಎಲ್ಲ ಆಡ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಅದನ್ನೆಲ್ಲ ಕೂಡ ನೀಟಾಗಿ ಜೋಡಿಸಿ ಇಟ್ಟು ಹೋದರೆ ಬರೋದು. ನಾವು ಇವತ್ತು ಹೋದರೆ ಬರೋದೇ ನಾಳೆ ಸಾಯಂಕಾಲ. ಕೆಲಸ ಎಲ್ಲ ಮುಗಿಸಿ ಅಕ್ಕನ ಮನೇಲಿ ಬರ್ತೀವಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಪಟ ಅಂತ ಪಾತ್ರೆ ಎಲ್ಲ ತೊಳೆದು ಹಾಕ್ಬಿಡ್ತೀನಿ. ಫೈನಲಿ ರೆಡಿಯಾಗಿದ್ದೀನಿ. ಸಾಂಬಾರು ಕೂಡ ಬಾಕ್ಸ್ಗೆಲ್ಲ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಮಾತ್ರ ಅಷ್ಟು ಕೆಲಸ ಇದೆ, ವಿಪರೀತ ಕೆಲಸ ಇದೆ. ಈಗ 1.5 ತಿಂಗಳಲ್ಲಿ ಫ್ರೆಂಡ್ಸ್ ನಾವು ಅಕ್ಕನ ಮನೆ ಸೂತ್ಕದ ಕೆಲಸ ಮುಗಿಸ್ಬಿಟ್ಟು ಬಂದಿದ್ದು. ಆದರೆ ಇದು ಅವರ ಸ್ವಂತವ್ರದ್ದಾರಲ್ವಾ, ಅಂದರೆ ಅವ್ರ ಅತ್ತೆ ಸತ್ತೋಗಿದ್ದು ಸೂತ್ಕ ಅಲ್ವಾ. ಹಾಗಾಗಿ ಫುಲ್ ಎಲ್ಲ ಡಿಪ್ ಕ್ಲೀನ್ ಮಾಡಬೇಕು. ಫುಲ್ ಎಲ್ಲ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕು. ಗೋಡೆ ಎಲ್ಲ ಒರೆಸಿ ಎಲ್ಲ ಕೂಡ ಕ್ಲೀನ್ ಮಾಡಬೇಕು. ಅಲ್ಲಿ ಗೊತ್ತಿಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ, ಆದರೂ ಕೂಡ ಪ್ರಯತ್ನ ಪಡ್ತೀನಿ. ಈಗ ಫೈನಲಿ ಎಲ್ಲ ತೊಗೊಂಡೋಗಿದ್ದೀನಿ. ನವೀನ್ ಕೂಡ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಯಾರು ಹೀಗೆ ತಿಂಗಳಿಗೂ ಸೂತ್ಕದ ಕೆಲಸ ಮಾಡ್ತೀರಾ? ನನಗೆ ನೀವು ಯಾರಾದರೂ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಮಗಂತೂ ಸಾಕಾಗೋಗಿದೆ. ಈಗ 1.5 ತಿಂಗಳಲ್ಲಿ ನಾವು ಅಕ್ಕನ ಮನೇಲಿ ಮಾಡ್ಬಿಟ್ಟು ಬಂದಿದ್ದು. ಅವ್ರ ಊರಲ್ಲಂತೂ ಅವ್ರ ಮನೇಲಂತೂ ವರ್ಷಕ್ಕೆ 1-2-3 ಆದರೂ ಸೂತ್ಕದ ಕೆಲಸ ಇದ್ದೇ ಇರುತ್ತೆ. ನಾವೇ ಹೋಗಿ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೊರಡ್ತಾ ಇದ್ದೀನಿ. ಫೈನಲಿ ಲೇಟ್ ಆಗಿದೆ. ಅಕ್ಕ ಆಲ್ರೆಡಿ ಫೋನ್ ಮಾಡ್ತಾ ಇದ್ದಾಳೆ, ಇನ್ನೂ ಬಂದಿಲ್ಲ ನೀನು ಅಂತ. ಈಗ ಹೊರಡ್ತಾ ಇದ್ದೀನಿ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ. ಓಕೆ, ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡ್ತಾ ಇರಿ. ಓಕೆ, ಇನ್ನು ನಾವು ಮನೆಯಿಂದ ಹೊರಟ್ವಿ. ಮನೆಯಿಂದ ಹೊರಟಾದ್ಮೇಲೆ ಅಕ್ಕ ಅವ್ರ ಮನೆ ಹತ್ರ ಬರ್ತಿದ್ದಂಗೆ ಫುಲ್ ನೀರು ಫ್ರೆಂಡ್. ಫುಲ್ ನೀರು ತುಂಬಿಕೊಂಡಿದೆ. ಹೊಳೆ ಎಲ್ಲ ತುಂಬಿರೋದು ನೋಡಿ ತುಂಬ ಖುಷಿ ಆಯಿತು. ಇದು ಅಕ್ಕವ್ರ ಮನೆಗೆ ಹೋಗೋ ರೋಡು. ಅಕ್ಕವ್ರ ಮನೆ ಹತ್ರದಿಂದನೇ ಕಾಣುತ್ತೆ. ಮೇಲೆ ನಿಂತ್ಕೊಂಡ್ರೆ ಟೆರೆಸ್ ಮೇಲೆ ಅಕ್ಕವ್ರ ಮನೆ ಹತ್ರ ನಿಂತ್ಕೊಂಡ್ರೆ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೀರು. ನನಗಂತೂ ತುಂಬ ಖುಷಿ ಆಯಿತು. ಈಗ 3 ದಿನದಲ್ಲಿ ಬಂದಾಗ ನೀರೇ ಇರಲಿಲ್ಲ. ಇದೆಲ್ಲ ಫುಲ್ ತುಂಬ್ಕೊಂಡು ನೋಡಿ ತುಂಬ ಖುಷಿ ಆಯಿತು. ಇದು ಅಕ್ಕವ್ರ ಮನೆಗೆ ಹೋಗೋ ರೋಡು. ಇದು ಏರಿ ನೋಡಿ ಎಷ್ಟು ಚೆನ್ನಾಗಿ ತುಂಬ್ಕೊಂಡಿದೆ, ಸಖತ್ತಾಗಿ ತುಂಬ್ಕೊಂಡಿದೆ. ನನಗಂತೂ ಖುಷಿ ಆಯಿತು. ನಾವಿನ್ಗೂ ಕೂಡ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಂದ್ಬಿಟ್ಟಿದೆ ಅಂತ ಹೇಳಿದೆ. ತುಂಬ ಖುಷಿ ಆಯಿತು ನನಗಂತೂ. ಕೆಲಸ ಸ್ಟಾರ್ಟ್ ಫ್ರೆಂಡ್. ಅಕ್ಕ ಇಲ್ಲಿ ಹೊರಗಡೆ ಎಲ್ಲ ಈ ಥರ ಎಲ್ಲ ನೀಟಾಗಿ ತೊಳೆದಿದ್ದಾಳೆ. ಗೋಡೆ ಈ ಥರ ಎಲ್ಲ ಗಿರ್ಲ್ಗಳೆಲ್ಲನೂ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿದ್ದಾರೆ. ಕೆಳಗಡೆಯಿಂದ ಪಂಪ್ ಸೆಟ್ಟಿಂದ ಕೆಳಗಡೆಯಿಂದ ನೀರು ತಗೊಬಂದು ಹಾಕ್ತಾಯಿದ್ದೀವಿ. ಅಲ್ಲಿ ಟಬ್ ಕಾಣ್ತಿದೆಯಲ್ಲ, ಆ ಟಬ್ಬಲ್ಲಿ ಹಾಕ್ತಾಯಿದ್ದೀನಿ. ಸುಸ್ತಾಗೋಗಿದೆ. ಬಂದ ತಕ್ಷಣ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿಗೆ ತಗೊಬಂದು ನೀರನ್ನು ಹಾಕ್ತಾಯಿದ್ದೀನಿ. ಸೊಂಪೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊಂಪಿಗೆ ನೀರು ತುಂಬ್ಕೋಬೇಕು. ಇದನ್ನೆಲ್ಲ ನೀಟಾಗಿ ತೊಳೆದು ಈ ಕಡೆ ಜೋಡಿಸ್ಬಿಟ್ರೆ ಒಳಗಡೆ ಕೆಲಸ ಮಾಡ್ಕೋಬೋದು. ಒಳಗಡೆ ಏನೂ ಕೈ ಹಾಕಿಲ್ಲ ಅವಳು. ಧೂಳು ಹೊಡೆದು ಎಲ್ಲ ಕೆಲಸ ಮಾಡ್ತಾಯಿದ್ದಾಳೆ. ನಮ್ಮ ಭಾವ ಮತ್ತು ನವಿ ಇಬ್ಬರು ಕೂಡ ಸೊಂಪನ್ನ ತೊಳಿತಾ ಇದ್ದಾರೆ. ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ನಾನು ನನ್ನ ಭಾರತಿ 2ನೇ ಅಕ್ಕ, ಅವಳು ನಾನಿಬ್ಬರು ಕೂಡ ಬಿಂದಿಗೆಯಲ್ಲಿ ನೀರು ತಗೊಬಂದು ತುಂಬ್ತಾಯಿದ್ದೀವಿ. ತುಂಬ ವರ್ಷಗಳೇ ಆಯಿತು ಈ ಥರ ಬಿಂದಿಗೆಯಲ್ಲಿ ನೀರು ತಗೊಬಂದು ತುಂಬೋದು. ಊರಲ್ಲಿ ನೀರ ತಗೊಬರ್ತಾಯಿದ್ವಿ ನಲ್ಲಿಯಿಂದ. ಇವಾಗ ತಗೊಬರ್ತಾಯಿದ್ವಿ. ಏನೋ ಒಂಥರ ಖುಷಿ ಆಯ್ತೈತೆ ಮತ್ತು ಸುಸ್ತು ಕೂಡ ಆಗ್ತಾಯಿದೆ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೆಲಸ ಜಾಸ್ತಿ ಆದರೆ ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ದಯವಿಟ್ಟು. ಈಗ ಹೋಗಿ ನೀರ ಪಟ ಅಂತ ತಗೊಬರ್ತೀನಿ. ಓಕೆ, ಈ ಥರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಗಂಧಲನೂ ಕೂಡ ಹಾಕಿದ್ವಿ ನೀರಿಗೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ಹಾಗೇ ನಾವೆಲ್ಲ ಸ್ವಲ್ಪ ನೀಟು ಮಡಿ ಅನ್ನೋದು ಜಾಸ್ತಿ. ಅದಕ್ಕೋಸ್ಕರ ಗಂಧಲ ಎಲ್ಲ ಹಾಕಿದ್ದೀವಿ. ಮೇಲೆ ಟ್ಯಾಂಕ್ ತೊಳಿತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಕೊಟ್ಬಿಡೋಣ ಹಾಕೋಣ ಅಂತ. ನಮ್ಮ ಅಕ್ಕ ಕಿರ್ಚಾಡ್ತಾ ಇದ್ದಾಳೆ. ಏನು ಅನ್ಕೋಬೇಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸ್ವಲ್ಪ ಅರ್ಚಾಟ ಎಲ್ಲ ಇರುತ್ತೆ ಕೆಲಸ ಆಗೋ ತನಕನೂ. ಏನು ಅನ್ಕೋಬೇಡಿ, ನಂಗಂತೂ ಸುಸ್ತಾಗೈತೆ ಏನ. ಇವಾಗ ಟ್ಯಾಂಕ್ ತೊಳೆಯೋಕ್ಕೆ ಮೇಲೆ ಬಂದಿದ್ದಾರೆ ನೋಡಿ. ನಮ್ಮ ಭಾವ ಒಳಗಡೆ ಟ್ಯಾಂಕ್ ಒಳಗಡೆ ಇಳಿದ್ಬಿಟ್ಟಿದ್ದಾರೆ. ಅವ್ರು ಕೊಟ್ಟಂಗೆ ನೀರ ಕೆಳಗಡೆ ಚೆಲ್ತಾ ಇದ್ದಾರೆ, ವೇಸ್ಟ್ ನೀರೆಲ್ಲನೂ. ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಭಾವಂಗೆ. ನಮ್ಮ ಭಾವ ಒಳಗಡೆ ಟ್ಯಾಂಕ್ ಒಳಗಡೆ ಇಳಿದ್ಬಿಟ್ಟಿದ್ದಾರೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಹೊಳೆ ಕಾಣಿಸ್ತಾ ಇದೆ. ಫುಲ್ ತುಂಬೋಗಿದೆ ಹೊಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅಕ್ಕವ್ರ ಮನೆ ಮೇಲ್ಗಡೆ ನಿಂತ್ಕೊಂಡು ಟೆರೆಸ್ ಮೇಲೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ತುಂಬಿದೆ ನೋಡಿ. ಫುಲ್ ಇಲ್ಲಿ ತನಕ ಬಂದ್ಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಸುತ್ತ ಅಕ್ಕವ್ರ ಜಮೀನು ಹತ್ರನೂ ಕೂಡ ಬಂದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಅಕ್ಕವ್ರ ಜಮೀನು ಹತ್ರನೂ ಕೂಡ ನೋಡಿ. ಅಲ್ಲಿ ಅಕ್ಕವ್ರ ಜಮೀನು ಹತ್ರನೂ ಕೂಡ ಬಂದಿದೆ. ಅಕ್ಕವರು ಹೊಲ ಗದ್ದೆ ಅದು ಅವ್ರ ಜಮೀನು ಹತ್ರನೂ ಕೂಡ ಬಂದಿದೆ. ಫುಲ್ ಎಲ್ಲ ತುಂಬೋಗಿದೆ. ನಾನು ಬೆಳಿಗ್ಗೆ ಮಾರ್ನಿಂಗು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ವೆದರ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಈಗ ಕೆಲಸ ಮಾಡ್ತೀನಿ, ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ.
ಇನ್ನು ನಾವು ಕೆಲಸ ಮಾಡ್ತಿದ್ದಂಗೆ ಪಟ ಅಂತ ಮಳೆ ಹನಿ ಬಂದೇ ಬಿಡ್ತು. ಮಳೆ ಅಂದರೆ ಜೋರು ಮಳೆ ಬಂದ್ಬಿಡ್ತು. ನೋಡಿ ಫ್ರೆಂಡ್, ಹೊಳೆಯಲ್ಲಿ ನೀರು ಮಳೆ ಬೀಳ್ತಾ ಇರುವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು KRS ನೀರು, ಡ್ಯಾಮಿಂದ ಬರೋವಂಥ ನೀರಿದು. ಫುಲ್ ಎಲ್ಲ ತುಂಬೋಗಿರುತ್ತೆ. ಅಕ್ಕೋರ ಮನೆ ಹತ್ರ ಎಲ್ಲ ಕಾಣುತ್ತೆ ನಿಂತ್ಕೊಂಡ್ರೆ. ತುಂಬಾ ನಾವು ಅಲ್ಲಿಗೆ ಹೋದ್ರಂತೂ ಇದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಉಪವಾಸದ ಹಬ್ಬ ಹತ್ರ ಬಂತು ಅಂದರೆ ಹಬ್ಬದಲ್ಲಿ ಆಷಾಢ ಮಾಸದಲ್ಲಿ ಈ ಥರ ಹೊಳೆ ಫುಲ್ ಎಲ್ಲ ಬಂದುಬಿಡುತ್ತೆ. ನೀರಂತೂ ನೋಡಿ ಅಕ್ಕವ್ರ ಜಮೀನು ಹತ್ರ ಎಲ್ಲ ಬರುತ್ತೆ ನೀರು. ನಾವಂತೂ ತುಂಬಾ ಖುಷಿ ಪಡ್ತೀವಿ. ಹೊಳೆಗೆಲ್ಲ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆಲ್ಲ ಹೋಗ್ತೀವಿ. ಅವಾಗೆಲ್ಲ ಹೋಗ್ತಾ ಇದ್ದೋ. ಇವಾಗ ಅಕ್ಕವ್ರು ಪಂಪ್ ಸೆಟ್ ಹಾಕಿದ್ಮೇಲೆ ಅಲ್ಲಿಗೆ ಹೋಗೋದನ್ನೇ ಬಿಟ್ಬಿಟ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೊಳೆ. ಕೆಲಸ ಮಾಡ್ತಾ ಇದ್ದೀವಿ, ಇನ್ನೂ ಕೆಲಸ ಮುಗ್ದಿಲ್ಲ. ಬಟ್ಟೆ ರಾಸಿ ತೋರಿಸ್ತೀನಿ, ಸುಮ್ಮನೆ ಇರಿ. ನೋಡಿ ಇಲ್ಲಿ ಬಟ್ಟೆ ನೋಡಿ, ಎಷ್ಟೊಂದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಡ್ರೈಗೆ ಹಾಕಿ ಇಟ್ಟಿರೋಂಥದ್ದು. ಇಷ್ಟು ಬಟ್ಟೆ ಕೂಡ ಇಲ್ಲಿ, ಇಷ್ಟು ಬಟ್ಟೆ ಕೂಡ ಯಾರವು ಗೊತ್ತಾ? ನನ್ನ ಮಕ್ಕಳವರೆಲ್ಲ ಇಬ್ಬರು ಹೆಣ್ಮಕ್ಳು ಅವರವೇ. ಇನ್ನೂ ಅಕ್ಕಂದು, ಬಾವಂದು, ಮಗಂದು ಯಾರ್ದು ಮುಟ್ಟಿಲ್ಲ. ಅವರಿಬ್ರದೇ ಇಷ್ಟೊಂದು ಬಟ್ಟೆ ಇರೋದು. ನೋಡಿ ಎಷ್ಟೊಂದು ಬಟ್ಟೆಗಳವೆ ಇಬ್ರದ್ದು ಕೂಡ. ಇನ್ನೂ ಅಲ್ಲಿ ಇನ್ನೂ ಅಷ್ಟು ಬಟ್ಟೆ ಐತೆ. ಇವಾಗ ಸ್ವಲ್ಪ ಮಿಷಿನ್ಗೆ ಹಾಕಿದ್ದೀವಿ. ಇಲ್ಲಿ ಜಾಸ್ಬಿಟ್ಟು ಇಲ್ಲಿ ಡ್ರೈಗೆ ಹಾಕ್ತಾಯಿದ್ದೀವಿ. ಡ್ರೈ ಮಾಡಿ ಹಾಕ್ಬಿಟ್ಟು ಒಣಗಾಕೋಣ ಅಂತ. ಮಳೆ ಬೇರೆ ಇದೆಯಲ್ವ, ಸಂಜೆ ಮಳೆ ಬಂದ್ಬಿಡುತ್ತು. ಹಾಗಾಗಿ ಈ ಪಾತ್ರೆ ತೊಳೆನ ಅಂದ್ಕೊಂಡ್ವಿ, ಪಾತ್ರೆ ತೊಳೆಯೋಕ್ಕಾಗಲಿಲ್ಲ, ಮಳೆ ಬಂದ್ಬಿಡ್ತಲ್ಲ ಅಂತ. ಅದಕ್ಕೋಸ್ಕರ ಬಟ್ಟೆನಾದ್ರೂ ಸ್ವಲ್ಪ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಡ್ರೈ ಕ್ಲೀನ್ಗೆ ಹಾಕ್ಬಿಡೋಣ. ಡ್ರೈ ಆದರೆ ಬೆಳಗ್ಗೆಗೆ, ಇಲ್ಲಾಂದರೆ ಇವಾಗಲೇ ಎಲ್ಲಿ ತಂತಿ ಕಟ್ಟಿಸಿದ್ದಾಳೆ ಮೇಲೆ ನಮ್ಮ ಅಕ್ಕ. ನೋಡಿ ತಂತಿ ಕಟ್ಟಿಸಿದ್ದಾಳೆ, ಅದಕ್ಕೆ ಹಾಕ್ಬಿಟ್ರೆ ರಾತ್ರಿ ಎಲ್ಲ ಸ್ವಲ್ಪ ಒಣಗುತ್ತೆ ಅಂತ. ಬೆಳಗ್ಗೆ ಬಿಸಿಲು ಬಂದರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀವಿ. ಇಲ್ಲಿ ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆಯಾ? ಟ್ರೈನ್ ಹೋಗುತ್ತೆ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಟ್ರೈನ್ ಹೋಗ್ತಾ ಇತ್ತಲ್ಲ, ಅದಕ್ಕೆ ವಿಡಿಯೋ ಅರ್ಧದಲ್ಲೇ ನಿಲ್ಲಿಸ್ದೆ. ಬಟ್ಟೆ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಇನ್ನೂ ಕೆಲಸ ಬೇಜಾನಿದೆ ಫ್ರೆಂಡ್. ಟೈಮ್ ಆಗ್ತಾ ಇದೆ ರೀ. ಟೈಮ್ ಎಷ್ಟಾಗಿರೋದು ರೀ? 7:15 ಟ್ರೈನ್. 7:15 ಟ್ರೈನ್ ಹೋಯ್ತಾ ಇರೋದು ಹಂಗಾದ್ರೆ ಇದು. ಅಯ್ಯಪ್ಪ, 7:15 ಫ್ರೆಂಡ್ ಟೈಮ್ ಬಂದು. ಕೊಡು ಬಟ್ಟೆ ಅಂತ ಏನ ನಾನೇ ತಗೋಕೊಡು ಅಂತ. ತಗೋಗಿ ನಾನು ಬಟ್ಟೆ ತೆಗ್ದಾಕ್ತಾ ಇಲ್ವಾ ನೋಡಿ ಫ್ರೆಂಡ್. ಇವಾಗ ಬಟ್ಟೆ ಎಲ್ಲ ಹಾಕ್ತಾ ಇದ್ದೀನಿ ಮಿಷಿನ್ಗೆ. ಹಿಂಗೆ ಇದ್ರೊಳಗೆ ಹಾಕ್ಬಿಟ್ಟು ಫ್ರೆಂಡ್, ನಾವು ಮಾಡ್ತಾ ಇರೋ ಕೆಲಸ ಇದ್ರೊಳಗೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹಚ್ಬಿಟ್ಟು ಜಾಲಿಸ್ಬಿಟ್ಟು ಇದ್ರೊಳಗಡೆ ಹಿಂಗೆ ಹಾಕ್ತಾ ಇದ್ದೀವಿ. ಇದೇ ಕೆಲಸ ಮಾಡ್ತಾ ಇರೋದು ಡ್ರೈಗೆ. ಎಲ್ಲ ಕೊಳೆ ಆಗಿಲ್ದಿರೋ ಬಟ್ಟೆ ಎಲ್ಲ ಮಡಿ ಬಟ್ಟೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಏನು ಮಾಡೋದು, ಮಾಡಲೇಬೇಕು. ಇವೆಲ್ಲ ನನ್ನ ಮಕ್ಕಳು, ಹೆಣ್ಮಕ್ಳು ಅವಲ್ಲ, ಅವರೋ ಬಟ್ಟೆ. ಇಷ್ಟೊಂದು ಬಟ್ಟೆ ಮಡಿಕೊಬಿಟ್ಟು ಬಟ್ಟೆ ಇಲ್ಲ, ನಮಗೆ ಬಟ್ಟೆ ಇಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ಅಷ್ಟೊಂದು ಬಟ್ಟೆ ಇವೆ. ಅಯ್ಯೋ ದೇವ್ರೇ, ಯಾರಿಗೆ ಬೇಕು ಫ್ರೆಂಡ್ಸ್? ಹಿಂಗೆ ತಿಂಗಳಿಗೂ ಹಿಂಗೆ ಸೂತ್ಕೊ ಬಂದರೆ, ಈ ಕೆಲಸ ಹಿಂಗೆ ಮಾಡಿದ್ರೆ ಯಾರ ಕೈಲಾಗೋದು ಗುರು? ಸಾಕಾಗೋಗುತ್ತೆ. ಏನೂ ಮಾಡೋಕ್ಕಾಗಿಲ್ಲ, ಮಾಡಲೇಬೇಕು. ಇಲ್ಲಾಂದರೆ ಅಕ್ಕ ಒಬ್ಬಳೆ ಸಾಕಾಯ್ತಾಳೆ. ಪಾಪ ನನ್ನ ಮಕ್ಕಳು ಕೂಡ ಬೆಳಿಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗಿ ಸುಸ್ತಾಗಿ ಕುತ್ಕೊಬಿಟ್ಟವ್ರೆ. ಏನಂತ ಕೇಳ್ತಿದ್ಯವ? ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಎಲ್ಲ ಫೋನ್ ನೋಡ್ತಾ ಬ್ಯುಸಿ ಆಗ್ತಿದ್ದಾರೆ. ಚಳಿ ಆಗ್ತಾ ಇದೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಇಲ್ಲಿ ಹೊಳೆ ಹತ್ರ ಅಲ್ವಾ, ಗಾಳಿ ಚಳಿ, ಅದಕ್ಕೋಸ್ಕರ ಬೇಗ ಇಷ್ಟು ಕೆಲಸ ಮಾಡ್ತೀವಿ ಅಷ್ಟೇ. ಏನವ, ಈಗ ನೀನು ಬಟ್ಟೆಗೆ ಒಣಗಕ್ಕೆ ಕೊಡ್ತೀನಿ. ಇದಿಷ್ಟ ಆಯಿತು. ಇಷ್ಟು ಕೆಲಸ ಮಾಡಿಬಿಟ್ಟು ನಮ್ಮ ಅಕ್ಕನ ನೋಡ್ಬಿಟ್ಟು ಬಟ್ಟೆ ಯಾರು ನಗಿತಾವಳೆ, ಏನು ಬಟ್ಟೆ ಇವು ಅಂತ. ನಮ್ಮ ಅಕ್ಕ ನೋಡ್ಬಿಟ್ಟು ಬಟ್ಟೆ ನಗಿತಾ ಕೂತವಳೆ. ಇಷ್ಟ ಹಾಕ್ಬಿಟ್ಟು ಈಗ
ಇನ್ನು ಹಾಕಕ್ಕೆ ಹೋಗಲ್ಲ ಫ್ರೆಂಡ್, ನೀರಲ್ಲೇ ನಿಂತು ನಿಂತು ಸಾಕಾಗೋಗಿದೆ ನಮಗೂ. ಇನ್ನು ಹಾಕಲ್ಲ. ನೀವು ಕೂಡ ಅನ್ಕೋತೀರ ಏನು ಇವಳು ಬರೀ ಸುತ್ತದ ಕೆಲಸ ಮಾಡೋದೇ ಐತಲ್ಲ ಇವಳು ಅಂತ. ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಬಿಡವ ಸಾಕು, ಆಫ್ ಮಾಡಿ. ಕೆಲಸ ಎಲ್ಲ ಮುಗಿಸ್ತೀನಿ. ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದಾಳೆ ನೋಡಿ. ಯಾವ ಥರ ಕಟ್ಕೊಂಡಿದ್ದೀವಿ ನಾವು ಬಟ್ಟೆ ಒಣಗಾಕಕ್ಕೆ. ಮಳೆ ಟೈಮಲ್ಲಿ ಬಟ್ಟೆ ಒಣಗಲ್ಲ ಅಂತ ಹೆಂಗೆ ಕಟ್ಕೊಂಡಿದ್ದೀವಿ ನೋಡಿ. ನೀವು ಹೀಗೆಲ್ಲ ಮಾಡ್ತೀರಾ ಫ್ರೆಂಡ್ ಕೆಲಸಗಳ? ತಿಂಗಳಿಗೂ ಇದೇನು ಹಿಂಗೆ ಥರ ಮಾಡ್ತಿದ್ದಾರಲ್ಲಪ್ಪ ಇವರು ಕೆಲಸವ ಅಂತ ಅನ್ಕೋತಾ ಇದ್ದೀರಾ? ನೋಡಿ ನಾವು ಯಾವ ಥರ ಮಾಡ್ತೀವಿ. ಹೋಯ್ತಾನೆ ಅವಳೆ. ನೋಡಿ ನಮ್ಮ ನೀನು ಯಾರು ಸೋತೋದ್ರು ಮಾಡಬೇಡಿ ಕಣಪ್ಪ. ನಿಮ್ಮ ಅಜ್ಜಿನೇ ಅಲ್ವಾ ಅದಕ್ಕೆ. ಅವ್ವ ನೀನು ಹರ್ಷಿತಂಗೆ ಹೇಳಿ ಮೊದಲು ನಿಮ್ಮ ನೋಡ್ಕೊಳ್ಳಿ. ಇನ್ನು ಯಾವ್ದು ಇಲ್ಲ ಬರ್ತೀನಿ ನಿನಗೆ ಬರೋವು ಸೂತ್ಕ. ಹಾಂ ನಿನ್ಗೆ ಅವ್ವ ದಮ್ಮಯ್ಯ ಕಣವ, ನಿಮ್ಮ ಮನೇಲಿ ಮಾಡೋಕ್ಕಾಗಿಲ್ಲ ಕಣವ. ಅಯ್ಯೋ ಅಯ್ಯೋ ಅಂತೆ. ನಿಜ ನಿಮ್ಮ ಅಪ್ಪ ಸತ್ತೋದಂಗೆ ನೀನು ಮಾಡಿಸ್ಕೊಂಡಿದ್ದೆ ಹೆಚ್ಚು. ಇನ್ನೇನು ಮಾಡಲ್ಲ. ಅಯ್ಯಪ್ಪ ದೇವ್ರೆ, ಏನು ಅನ್ಕೋಬೇಡಿ ಫ್ರೆಂಡ್, ನಾವು ಕೆಲಸ ಮಾಡ್ತಾ ಇದೀವಲ್ಲ ಬೇಜಾರಾಗಬಾರ್ದು ಅಂತ ಈ ಥರ ತಮಾಷೆ ಮಾಡ್ಕೊಂಡು ಹಿಂದ್ಲದು ಮುಂದ್ಲದು ಎಲ್ಲ ಎತ್ಕ ಮಾತಾಡ್ಕೊಂಡು ಕೆಲಸ ಮಾಡೋವಂಥದ್ದು. ಏ ಇನ್ಯಾರು ಆ ಥರ ಸೂತ್ಕ ತೆಗಿಯೋ ಇನ್ಯಾವೂ ಇಲ್ಲ ಹರ್ಷಿತಾ. ಏ ನಿಮ್ಮ ಮಂಜಮ್ಮ ಅವ್ರು ಇದ್ದಾಗ ಏ ದೊಡ್ಡ ಪಾನಿಪುರಿ ಬೇಕು ನೋಡ, ಆಗ್ಲಿ ಹೇಳ್ಬೇಕು ತಾನೆ. ಪಾನಿಪುರಿ ಬೇಕು ಇವಾಗ 8 ಗಂಟೆ ಟೈಮು. ಪಾನಿಪುರಿ ಬೇಕಂತ ಹೇಳಿ ಬೆಳಿಗ್ಗೆ ಗಂಟೆ ಪಾನಿಪುರಿ ತರ್ಸ್ಬೇಕಂತ. ಇದೆಲ್ಲ ಒಗ್ದಿರೋ ಬಟ್ಟೆ. ಇದು ನನ್ನ ಖಜಾನೆ. ಎಲ್ಲೂ ಹೋಗ್ಲಿಲ್ಲ ನಾವು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಲ್ಲ. ನಾನು ಆದ್ಮೇಲೆ ಹೋಗೋದ ಅಂತಿದೆ. ಗುರುವಾರ ಚಾಮುಂಡಿ ಹಬ್ಬ ಸೋಮವಾರ ದಿನ ಬಂದ್ಬಿಡೋದ ಅಂತಿಲ್ಲ. ಏ ಇಲ್ಲ, ಅಕ್ಕ ಬರ್ತೀನಿ ಅಂತ ಅಂದಿದ್ರೆ ಅಯ್ಯೋ ಇದು ಸಂಜೆ ಹೊತ್ತು ಬಂದ್ರಲ್ಲ ಇದ್ದಿ ಹೊಸ ಸುಖ ಮಾಡ್ಕೊ ಹೋಗ್ಬಿಡಿ. ಹಿಂಗಾಯ್ತಲ್ಲ. ಈಗ ನೀವೇ ಬರಬೇಕು ಭಾನುವಾರ. ಭಾನುವಾರ ಬರ್ತೀನಿ, ಬಂದು ಮುಗಿಸ್ಕೊ ಹೊಟ್ಟೋಗೋದು ನಾವು. ಶನಿವಾರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ದೇವ್ರೇ, ಬಟ್ಟೆ ಎಲ್ಲ ಹೀಗೆ ಒಣಗಾಕಿದ್ದೀವಿ ನೋಡಿ. ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಗಾಳಿಗೆ ಒಣಕಲಿ ಅಂತ ಹೇಳಿ ಒಣಗಾಕಿದ್ದಾರೆ ಈ ಥರ. ಹೋಗ್ರಿ ಊಟ ಮಾಡೋಗ್ರಿ ನೀವು, ಟೈಮ್ ಆಯಿತು. ಟೈಮ್ ಬಂದು 9 ಗಂಟೆ ಆಗಿದೆ. ಇನ್ನೂ ಅಷ್ಟು ಬಟ್ಟೆ ಇದ್ದಾವೆ. ಅಕ್ಕವ್ರಿಲ್ಲಿ ಇಬ್ಬರು ಕೂಡ ಒಣಗಾಕ್ತಾ ಇದ್ದಾರೆ. ಕತ್ಲೆ ಕಾಣ್ತಾ ಇಲ್ಲ, ಇಬ್ಬರು ಅಲ್ಲಿ ಒಣಗಾಕ್ತಾವ್ರೆ. ಇಲ್ಲಿ ಇಷ್ಟು ಬಟ್ಟೆ ಇಲ್ಲಿ ಒಣಗಾಕಿದ್ದಾರೆ. ಇನ್ನೂ ಅಷ್ಟು ಬಟ್ಟೆಗಳಿದ್ದಾವೆ ನೋಡಿ ಹೆಂಗೆ ಹಾಕಿದ್ದೀವಿ. ಪಾತ್ರೆ ನೋಡಿ ಎಲ್ಲ ಹೊರಗಡೆ ತಂದು ಇಟ್ಟಿದ್ದೀವಿ. ಇದು ಅಟ್ಟದ ಮೇಲೆ ಪಾತ್ರೆ ಮಾತ್ರ ಅಷ್ಟೇ. ಇನ್ನು ಇಷ್ಟೇ ಕೆಲಸ ಮಾಡೋದು, ಯಾಕಂದರೆ ಟೈಮ್ ಬಂದು 9 ಗಂಟೆ ಆಗ್ತಾ ಇದೆ. ಅಕ್ಕ ಬೇಡ ಸಾಕು ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಬೇಗ ಎದ್ದಿ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ನಾವು ಕೂಡ ಕೆಲಸನ ಸ್ಟಾಪ್ ಮಾಡಿದ್ವಿ. ಈಗ ಊಟ ಮಾಡಿ ಮಲ್ಕೋಬೇಕು ಅಷ್ಟೇ. ನಮಗೂ ಸಾಕಾಗಿದೆ. ಬೆಳಗ್ಗೆನೂ ಕೂಡ ನಾನು ಬೆಳಗ್ಗೆ ಮಾರ್ನಿಂಗೇ ಎದ್ದಿದ್ದೆ ಕೆಲಸ ಎಲ್ಲ ಮಾಡೋಕ್ಕೆ. ಇವತ್ತು ಹುಣ್ಣಿಮೆ ಬೇರೆ ಇತ್ತಲ್ಲ, ಹಾಗಾಗಿ ವಾರ ಪೂಜೆ ಅಂತ ಬೇಗ ಎದ್ದಿದ್ದೆ. ಅಲ್ಲೂ ಕೂಡ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಬಂದು ಕೂಡ ಒಂದು 5 ನಿಮಿಷ ಕೂತ್ಕೊಳ್ಳಿಲ್ಲ, ಪಟ ಅಂತ ಕೆಲಸ ಮಾಡಿದ್ವಿ. ಏಕೆ ಅಂತ ಹೇಳಿದ್ರೆ ಮಳೆ ಟೈಮ್ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಮಳೆ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಕೆಲಸ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಳ್ಳೇದಲ್ವ ಅಂತ. ಇನ್ನು ಅಕ್ಕ ಇಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರ ಮನೆಗೆ ಹೋಗಬೇಕು. ಅಂದರೆ ಅವ್ರ ಅತ್ತೆ ಇದ್ರಲ್ಲ ಅವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ಕಾರ್ಯ 11 ದಿನ ಕಾರ್ಯಕ್ಕೆ ಏನೇನು ಬೇಕು ತಿಂಡಿ ಎಲ್ಲ ನಮ್ಮ ಕಡೆ ಮಾಡ್ತಾರೆ.
ಆ ಥರ ಎಲ್ಲ ಮಾಡಿ ರೆಡಿ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಅಕ್ಕ ನಾಳೆ ನಾಡಿದ್ದು 2 ದಿನ ಕೆಲಸ ಮುಗಿಸ್ಕೊಂಡು ಇಲ್ಲಿ ಅಕ್ಕ ಇನ್ನು ಬುಧವಾರದಿಂದ ಅಲ್ಲಿಗೆ ಹೋಗ್ತಾಳೆ. ಅಲ್ಲೂ ಕೆಲಸಗಳು ಇರ್ತವೆ, ಅದಕ್ಕೆ ಅಕ್ಕ ಒಬ್ಬಳೇ ಸಾಕಾಗ್ತಾಳಲ್ಲ ಅಂತ ಹೇಳಿ ನಾವು ಕೂಡ ಬಂದ್ವಿ. ಈಗ 1.5 ತಿಂಗಳಿಂದೆ ಮಾಡಿದ ಕೆಲಸ, ಇದೇ ಕೆಲಸ ಮಾಡಿದ್ವಿ. ಏನೋ ಅನ್ಕೋಬೇಡಿ, ಪದೇ ಪದೇ ಬರೀ ಇದೇ ಆಯ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಅಕ್ಕನ ಕಡೆ ಬಳಗ, ಇನ್ನು 2ನೇ ಅಕ್ಕನ ಕಡೆ ಅಂತೂ ಇನ್ನೂ ಜಾಸ್ತಿ ಬಳಗ. ಅವ್ರಿಗೆ ವರ್ಷಕ್ಕಿಲ್ಲ ಅಂದರೂ 2-3 ಸೂತ್ಕ ಇದ್ದೇ ಇರ್ತವೆ. ಹಬ್ಬಕ್ಕೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಅಕ್ಕರಿಬ್ಬರು ಕೂಡ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಏನು ಅಂದ್ಕೋಬೇಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಬೆಳಗ್ಗೆಯಿಂದ ದಿನ ಪೂರ್ತಿ ಹೇಗಿದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾಯಿರಿ. ಯಾವಾಗಲೂ ಕೂಡ ನೀವು ನನಗೆ ಪ್ರೀತಿನ ಕೊಡ್ತಾಯಿರಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನಾವು ಯಾವ ಕೆಲಸ ಮಾಡ್ತಾ ಇರಲಿ, ಎಲ್ಲಿ ಇರಲಿ, ನಿಂತಿರಲಿ, ನಾವು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ. ಪ್ಲೀಸ್ ನನಗೆ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.